ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಜಗದ್ಗುರು ಬಸವಕುಮಾರ ಸ್ವಾಮೀಜಿ, ಅಲ್ಲಂಪ್ರಭು ಯೋಗ ಪೀಠ, ಮಹಾರಾಷ್ಟ್ರ ಬಸವ ಧರ್ಮ ಪೀಠ. ಇಲ್ಲಿ ಇವತ್ತಿನ ದಿವಸ ನಮ್ಮ ಸಂಜೆಯವರು ಬೆಳಗ್ಗೆ 6 ಗಂಟೆಗೆ ಹೋಗೋಣ, ಅಲ್ಲಿ ನೂರಾರು ಜನ ಬರ್ತಾರೆ, ಅವ್ರ ಜೊತೆಗೆ ನೀವು ಬನ್ನಿ, ಈ ಬಯೋ ಪಾರ್ಕ್ ನೋಡ್ಕೊಂಡು ಬರೋಣ ಅಂಥೇಳಿ ಕರ್ಕೊಂಡು ಬಂದರು. ನಾನು 3 ಗಂಟೆಗೆ ಎದ್ದು ಎಲ್ಲ ಪೂಜೆ, ಸ್ನಾನ, ಯೋಗ ಎಲ್ಲ ಮುಗಿಸ್ಕೊಂಡು ಬಂದೆ. ಇಲ್ಲಿ ಬಂದು ಒಂದು ರೌಂಡ್ ಹಾಕಿದವಾಗ ನಮ್ಮ ಯಶ್ ಅವರು, ಅಮೋಘ ಅವರು, ನಮ್ಮ ಈ ರೇಣುಕಾ ಪ್ರಸಾದ್ ಅವರು ಭಾಳ ಕಷ್ಟಪಟ್ಟು ಅದನ್ನು ತಿಳಿಸಿಕೊಟ್ಟು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಟ್ಟು ಹೋಗಬೇಕಾಗಿದೆ ಅನ್ನೋದು ಈ ಕಾಡನ್ನು ನೋಡಿದಾಗ, ಈ ಪರಿಸರವನ್ನು ನೋಡಿದಾಗ ನಮಗೆ ತುಂಬ ಸಂತೋಷ ಅನ್ನಿಸ್ತದೆ. ನಾವು ಪರೋಪಕಾರ, ಒಂದು ವ್ಯಾಸ ಮಹರ್ಷಿ ಹೇಳ್ತಾರೆ, ಪರಪೀಡನವೇ ಪಾಪ, ಪರೋಪಕಾರವೇ ಪುಣ್ಯ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ಇದು ಹೆಚ್ಚು ಹೆಚ್ಚು ನಿಮ್ಮ ಒಂದು ಟಿ ವಿ ಮುಖಾಂತರವಾಗಿ ಇಡೀ ಜಗತ್ತಿನ ತುಂಬ ಪ್ರಚಾರ ಆಗುತ್ತೆ. ಈ ಟಿ ವಿಯವರಿಗೆ ಮೊದಲು ಯಶಸ್ಸನ್ನು ನಾವು ಶುಭವನ್ನು ಕೋರಿ ಎಲ್ಲರಿಗೂ ಮುಟ್ಟಿಸುವಂಥ ಕಾರ್ಯ ನೀವು ಮಾಡ್ತಾಯಿದ್ದಾರೆ. ಲಕ್ಷ ಜನ ಮುಟ್ತದೆ. ಅವರೆಲ್ಲ ಬಂದು ಇಲ್ಲಿ ಒಂದು ರೌಂಡ್ ಹಾಕಿ ಹೋದರಂದರೆ ಪ್ರತಿ ವಾರ ಪ್ರತಿದಿನ ಬರಲಿಕ್ಕೆ ಅವರಿಗೆ ಒಂದು ಹುಮ್ಮಸ್ಸು ಬರ್ತದೆ. ಅದರಿಂದ ಹೆಚ್ಚು ಜನರು ಇಲ್ಲಿ ಬರ್ತಾ ಹೋದವಾಗ ಈ ಕಾಡು ಉಳಿಲಿಕ್ಕೆ ಅದು ಯಾರು ಕಷ್ಟಪಟ್ಟು ಇದನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಹೆಚ್ಚು ಸಪೋರ್ಟ್ ಕೊಟ್ಟಂಗೆ ಆಗ್ತದೆ. ಹೆಚ್ಚಿನ ಜನರು ಬಂದು ಇಲ್ಲಿ ವಾಕಿಂಗ್ ಮಾಡಿ ಒಂದು ಸ್ವಲ್ಪ 5 ನಿಮಿಷ ಧ್ಯಾನ ಮಾಡಿ ಹೋದವಾಗ, ಆ ಸಂಕಲ್ಪಗಳನ್ನು ಇಟ್ಟವಾಗ, ಇಲ್ಲಿ ಬಿಟ್ಟು ಹೋದವಾಗ ಈ ಹೆಚ್ಚಿನ ಪ್ರಮಾಣದಲ್ಲಿ ಈ ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ತಾ, ತಮ್ಮೆಲ್ಲರಿಗೂ ಇಲ್ಲಿ ಬರುವವರಿಗೂ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಡಲಿ. ಮತ್ತು ಈ ಕಾಡನ್ನು ಉಳಿಸಲಿಕ್ಕೆ ಮತ್ತು ಈ ಯೂನಿವರ್ಸಿಟಿಯವರು ಸಹಿತ ಇದಕ್ಕೆ ಪೂರಕವಾಗಿದ್ದರೆ ಮಾತ್ರ ವೈಸ್ ಚಾನ್ಸಲರ್ ಆಗಲಿ, ಇದರ ಮುಖಾಂತರವಾಗಿ ಸರ್ಕಾರ ಸಹಿತ ಅದರ ಕರ್ತವ್ಯವಾಗಿದೆ. ಸಮಾಜವನ್ನು ಎಷ್ಟು ಉಳಿಸ್ತಾರೆ ಅವರಿಗೂ ಯಶಸ್ಸು ಸಿಗ್ತದೆ. ಅದನ್ನು ಮಾಡಬೇಕಂತ ಸರ್ಕಾರದವರಿಗೂ, ಈ ಆಡಳಿತಾಧಿಕಾರಿಗಳಿಗೂ ಮತ್ತು ಈ ಪರಿಸರ ಪ್ರೇಮಿಗಳಿಗೂ ಅದು ಹಕ್ಕು ಇದೆ. ಅದನ್ನೆಲ್ಲರೂ ನಾವೆಲ್ಲರೂ ಉಳಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈದನು. ಶರಣಾರ್ಥಿಗಳು.